ಮಕರ ರಾಶಿಯವರು ಹೇಗಿದೆ ಫಲಾಫಲ ನೋಡೋಣ. ಮೊದಲಾರ್ಧ ಅಂತ ಕರಿತೀವಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಡಿ. ಈ ಪಂಚಗ್ರಹ ಯೋಗ ಆಗ್ತಕ್ಕಂಥದ್ದು ಶುಕ್ರನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಸ್ಥಿತಿ, ಅದರಿಂದ ನಿಮಗೆ ಹೆಚ್ಚಿನ ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಏನಿದೆ ಅವೆಲ್ಲವೂ ಸೂರ್ಯ ಭಗವಂತ ನಿಮ್ಮ ರಾಶಿಗೆ 14ನೇ ತಾರೀಕು ಪ್ರವೇಶವನ್ನು ಪಡೀತಾ ಇದ್ದಾರೆ. ಕಪ್ಪು ಹಸುವಿಗೆ ವಿಳೆದೆಲೆ ಹಣ್ಣುಗಳನ್ನು ನೀವು ನೈವೇದ್ಯವನ್ನು ಗೋಗ್ರಾಸ ಅಂತ ಕರಿತೀವಿ. ಹಾಗಿದ್ರೆ ಪರಿಹಾರ ಏನಪ್ಪಾ ಅಂದರೆ, ನೀವು ಪ್ರಾರಂಭದಲ್ಲೇ ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ಋಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂತಹ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ವಿಶೇಷವಾಗಿ ವರ್ಷದ ಆರಂಭ 2026 ಜನವರಿ ತಿಂಗಳ ಮಕರ ರಾಶಿಯವರು ಹೇಗಿದೆ ಫಲಾಫಲ ನೋಡೋಣ ಬನ್ನಿ. ವಿಶೇಷ ಈ ಮಕರ ರಾಶಿಯವರಿಗೆ ಪಂಚಗ್ರಹ ಯೋಗ ಆಗ್ತಾ ಇದೆ. ನಿಮ್ಮ ರಾಶಿಯಲ್ಲೇ 5 ಗ್ರಹಗಳ ಸಮ್ಮಿಲನ ಆಗ್ತಾ ಇದೆ. ಇದು ಅಪರೂಪವಾಗಿರ್ತಕ್ಕಂಥ ಸಮ್ಮಿಲನ ಅಂತ ಹೇಳ್ತೇವೆ. ಯಾವಾಗಲೂ ಹಾಗಲ್ಲ, ಒಂದೇ ರಾಶಿಗೆ 5 ಗ್ರಹ ಬರ್ತಕ್ಕಂಥದ್ದು ಅಪರೂಪವಾಗಿರ್ತಕ್ಕಂಥ ಪಂಚಗ್ರಹಿ ಯೋಗ ಅಂತ ಕರಿತೀವಿ. ಹಾಗಿದ್ರೆ ಯಾವ ದಿವಸ ನಿಮ್ಮ ರಾಶಿಗೆ ಯಾವ ಗ್ರಹ ಸಂಚಾರ ಮಾಡ್ತಾ ಇದೆ, ಅದರ ಫಲಾಫಲಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದೇ 14ನೇ ತಾರೀಕು ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ಹಬ್ಬ. ನಾವೇನು ಮಾಡ್ತೇವೆ, ಸೂರ್ಯ ಭಗವಂತ ನಿಮ್ಮ ರಾಶಿಗೆ 14ನೇ ತಾರೀಕು ಪ್ರವೇಶವನ್ನು ಪಡೀತಾ ಇದ್ದಾರೆ. ಹಾಗೆ ಇಂದಿನ ದಿವಸ ಅಂದರೆ 13ನೇ ತಾರೀಕು ಶುಕ್ರಗ್ರಹ ನಿಮ್ಮ ರಾಶಿಗೆ ಮಕರ ರಾಶಿಗೆ ಪ್ರವೇಶವನ್ನು ಪಟ್ಟು 18ನೇ ತಾರೀಕಿನಿಂದ ಕುಂಭರಾಶಿ ಕಡೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು 17 ಮತ್ತು 18ನೇ ತಾರೀಕು ಅಂಗಾರಕ ಮತ್ತು ಚಂದ್ರಗ್ರಹ ನಿಮ್ಮ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ. ಹಾಗಿದ್ದರೆ ಈ 5 ಗ್ರಹಗಳ ಸಮ್ಮಿಲನದಿಂದ ನಿಮ್ಮ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ. ಮಕರ ರಾಶಿಯವರಿಗೆ ಜನವರಿ ತಿಂಗಳು, ಈ ಜನವರಿ ತಿಂಗಳ ಮೊದಲಾರ್ಧ ಅಂತ ಏನು ಕರಿತೀವಿ, 15ನೇ ತಾರೀಕು ಮೊದಲಾರ್ಧ ಅಂತ ಕರಿತೀವಿ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಡಿ. ಈ ಪಂಚಗ್ರಹ ಯೋಗ ಆಗ್ತಕ್ಕಂಥದ್ದು 13ನೇ ತಾರೀಕಿನ ನಂತರ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರತಕ್ಕಂಥದ್ದು. ವೃತ್ತಿ ಜೀವನದಲ್ಲಿ ಯಾರೊಂದಿಗೂ ಜಗಳ ಮಾಡ್ಕೊಳ್ಳದಲೆ, ಮೇಲಧಿಕಾರಿ ಆಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಯಾರೇ ಆಗಿರಲಿ, ವರ್ಷದ ಆರಂಭದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ವರ್ಷದ ದ್ವಿತೀಯಾರ್ಧ ಅಂದರೆ 13ನೇ ತಾರೀಕಿನ ನಂತರ ಮುಟ್ಟಿದ್ದೆಲ್ಲ ಚಿನ್ನ, ನೀವೇನೇನು ಅನ್ಕೊತಿರೋ ಎಲ್ಲವೂ ಯಶಸ್ಸನ್ನು ಪಡ್ತದೆ ಈ ಗ್ರಹ ಸಂಚಾರದಿಂದ. ವಿಶೇಷವಾಗಿ 13ನೇ ತಾರೀಕಿನಿಂದಲೇ ಕೂಡ ನಿಮಗೆ ವಿಶೇಷವಾದಂಥ ಅನುಕೂಲಗಳು ಮಕರ ರಾಶಿಯವರಿಗೆ ಬರ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಧ್ಯ ಅಂದರೆ ಹೇಳಿದ್ನಲ್ಲ 13ನೇ ತಾರೀಕು ತನಕ ಸ್ವಲ್ಪ ತಾಳ್ಮೆ ವಹಿಸಿದ್ದೇ ಆದರೆ ಮಕರ ರಾಶಿಯವರು 13ರ ನಂತರ ಶುಕ್ರನ ಅನುಗ್ರಹದಿಂದ ನೀವೇನೇನು ಅಂದ್ಕೊಂಡಿರ್ತೀರಿ, ಹೊಸ ಅವಕಾಶಗಳು, ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಅಥವಾ ಹೊಸ ಹೂಡಿಕೆಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಶುಕ್ರನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ. ಹಳೆಯ ಸಾಲಗಳನ್ನು ನೀವು ಮರುಪಾವತಿಯನ್ನು ಮಾಡ್ತೀರಿ. ಹೊಸ ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಹಳೆಯ ಆಸ್ತಿ ವ್ಯವಹಾರಗಳು, ಈ ಕೋರ್ಟು ಕೇಸ್ನಲ್ಲಿ ಏನಾದರೂ ನಿಮಗೆ ಹಳೆಯ ಆಸ್ತಿ ವ್ಯವಹಾರಗಳು ನಡೀತಾ ಇದ್ದರೆ ವರ್ಷದ ದ್ವಿತೀಯಾರ್ಧದಿಂದ, ವರ್ಷದ ಪ್ರಾರಂಭ ಅಂದರೆ 13ನೇ ತಾರೀಕಿನ ನಂತರ ನಿಮಗೆಲ್ಲವೂ ಶುಭವಾಗ್ತದೆ ಮಕರ ರಾಶಿಯವರಿಗೆ. ಇನ್ನು ಕೌಟುಂಬಿಕವಾಗಿ 13ರ ನಂತರ ವಿದೇಶ ಯಾತ್ರೆ, ವಿದೇಶ ಪ್ರಯಾಣ ಅಥವಾ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸ ಕೂಡ ಕುಟುಂಬದೊಂದಿಗೆ ಮಾಡ್ತೀರಿ. ಅದರಿಂದ ನಿಮಗೆ ಹೆಚ್ಚಿನ ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಏನಿದೆ ಅವೆಲ್ಲವೂ ನಿವಾರಣೆ ಆಗ್ತದೆ. ಕುಟುಂಬದೊಳಗೆ ಧಾರ್ಮಿಕ ಯೋಚನೆಯನ್ನು, ಧಾರ್ಮಿಕ ಯಾತ್ರೆಗಳನ್ನು ಮಾಡೋದ್ರಿಂದ. ಇನ್ನು ಆರೋಗ್ಯದ ಕಡೆ ನೋಡೋದಾದರೆ, ಆರೋಗ್ಯ ಕೂಡ ನೀವು 13ನೇ ತಾರೀಕಿಂದ ಅತ್ಯಂತ ಯಶಸ್ವಿಯಾಗಿದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಅಜೀರ್ಣದ ಒಂದು ವಾತಾವರಣ, ಮಾನಸಿಕವಾಗಿರ್ತಕ್ಕಂಥ ಚಿಂತೆ ನಿಮ್ಮನ್ನು ಕಾಡ್ತದೆ. ಧೈರ್ಯಗೆಳಬೇಡಿ. ಯಾಕೆಂದರೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಪಂಚಗ್ರಹಿ ಯೋಗ ಇರೋದರಿಂದ ಸ್ವಲ್ಪ ಮೊದಲಾರ್ಧ ನೀವು ನೀವು ಸ್ವಲ್ಪ ತಾಳ್ಮೆ ಪಟ್ಟರೆ ದ್ವಿತೀಯಾರ್ಧದಲ್ಲಿ ಅತ್ಯುನ್ನತವಾಗಿ ಮುಟ್ಟಿದ್ದೆಲ್ಲ ಚಿನ್ನ, ಗಜಕೇಸರಿ ಯೋಗ ಅಂತ ಕೂಡ ಹೇಳಬಹುದು. ಎಲ್ಲವನ್ನು ನೀವು ಅನುಭವಿಸ್ತೀರ. ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಮಾಡ್ತಕ್ಕಂಥವರು ಮತ್ತು ಉನ್ನತ ಅಧಿಕಾರವನ್ನು ನೀವು ಪಡಿಬೇಕು ಅಂತೇಳಿ ಓದಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಜನವರಿ ಕಡೆಯ ತಿಂಗಳಲ್ಲಿ ಅಂದರೆ ಕಡೆಯ ದಿವಸಗಳಲ್ಲಿ ನಿಮಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಹಾಗಿದ್ರೆ ಪರಿಹಾರ ಏನಪ್ಪ ಅಂದರೆ, ನೀವು ಪ್ರಾರಂಭದಲ್ಲೇ ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಕಪ್ಪು ಹಸುವಿಗೆ
ಅಂದರೆ ಕಪ್ಪು ಹಸುವಿಗೆ ವಿಳೆದೆಲೆ ಹಣ್ಣುಗಳನ್ನು ನೀವು ನೈವೇದ್ಯವನ್ನು ಗೋಗ್ರಾಸ ಅಂತ ಕರಿತೀವಿ. ಆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಉಪ್ಪನ್ನು ನೀವು ಪ್ರತಿ ಸೋಮವಾರ ಉಪ್ಪನ್ನು ನಿಮಗೆ ನೀವೇ ಇಳೆ ತೆಗೆದು, ಅಂದರೆ ನಿಮಗೆ ನೀವೇ ದೃಷ್ಟಿಯನ್ನು ತೆಗೆದು ನೀರಲ್ಲಿ ಹಾಕಿ ಕರಗಿಸಿ, ಅಂದರೆ ಸುಮ್ಮನೆ ನೀರಲ್ಲಿ ಹಾಕೋದಲ್ಲ, ಆ ಉಪ್ಪನ್ನು ನೀರಲ್ಲಿ ಕರಗಿಸಿ ಬಿಡೋದ್ರಿಂದ ದೃಷ್ಟಿದೋಷಗಳು ಕೂಡ ಮಕರ ರಾಶಿಯವರಿಗೆ ನಿವಾರಣೆ ಆಗ್ತದೆ. ಇದರಿಂದ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ.